ಡೆಲ್ಲಿಗೆ ಹೋಗಿಲ್ಲ ಸರ್ ಡೆಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದ್ರೆ ಹೋಗ್ತೀರಿ. ಈಗ ಹೋಗಿ ಬರ್ಲಿ ಡೆಲ್ಲಿಗೇನು ಅವ್ರು ಯಾವ್ಯಾವ ಸ್ಥಾನಕ್ಕನ ಹೋಗಿರ್ಲಪ್ಪ, ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ, ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತೇನೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಲ್ಲ. ಅದು ನಾನು ನಡಕ್ ಬಂದಿರ್ತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ನೋಡಿ ಮಧುಗಿರಿ ಅಂತಂದರೆ ಇಲ್ಲೂ ಜನನೇ ಇರೋದು, ಬೇರೆ ಕಡೆನೂ ಜನನೇ ಇರೋದು. ಅಲ್ಲಿನೂ ಕೂಡ ಈ ಥರ ಘಟನೆಗಳು ನಡೆದಿರ್ತವೆ, ಇಲ್ಲಿನೂ ಕೂಡ ನಡೆದಿರ್ತವೆ. ಏನೇ ಘಟನೆಗಳು ಕಾನೂನು ಬಾಹಿರವಾಗಿ ನಡೆದಿದ್ರು ಕೂಡ ಕಾನೂನಿನ ಕ್ರಮ ಯಾರೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಜರುಗಿಸ್ತವೆ. ಅಂದ್ರೆ ಎಜಿ ಆಡಿಟ್ ವರದಿನ ಕೊಟ್ಟಿದ್ರು ಅಧಿಕಾರಿಗಳು ಅದನ್ನ ಬ್ಯಾಲೆನ್ಸಿವ್ ಆಗಿ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನೋಡ್ರಿ, ಯಾರ್ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗ್ತದೆ, ಅವ್ರ ಆಸ್ತಿನೂ ಕೂಡ ಸರ್ಕಾರ ಮಟ್ಕೋಲು ಹಾಕೊಳ್ತಕ್ಕಂಥ ಕ್ರಮನೂ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು.